ಜಿಲ್ಲಾ ಮುದ್ರಣಾಲಯಗಳ ಮಾಲಕರ ಸಂಘದಿಂದ ರಾಜ್ಯ ಮುದ್ರಕರ ಸಂಘ, ಡಾಕ್ಟರ್ ಟಿಎಂಎ ಪೈ ಪಾಲಿಟೆಕ್ನಿಕ್ಸ್ನ ಪ್ರಿಂಟಿಂಗ್ ಟೆಕ್ನಾಲಜಿ ವಿಭಾಗ ಹಾಗೂ ಮಣಿಪಾಲ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸಹಯೋಗದಲ್ಲಿ ಮಣಿಪಾಲದ ಡಾಕ್ಟರ್ ಟಿಎಂಎ ಪೈ ಪಾಲಿಟೆಕ್ನಿಕ್ಸ್ನಲ್ಲಿ ಶುಕ್ರವಾರ ನಡೆದ ಅಖಿಲ ಭಾರತ ಮುದ್ರಣ ಶೃಂಗಸಭೆಯಲ್ಲಿ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಟಿ ಸತೀಶ್ ಯು ಪೈ ಮತ್ತು ಜಿಲ್ಲಾ ಮುದ್ರಣಾಲಯಗಳ ಸಂಘದ ಮಾಜಿ ಅಧ್ಯಕ್ಷ ಯು ಮೋಹನ್ ಉಪಾಧ್ಯಾಯ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸುಸಂದರ್ಭದಲ್ಲಿ ಮಾತನಾಡಿದ ಕೆಎಸ್ಪಿಎ ಮಾಜಿ ಅಧ್ಯಕ್ಷ ಸಿಆರ್ ಜನಾರ್ದನ ಅವರು, ಜೀವಮಾನದ ಶ್ರೇಷ್ಠ ಪ್ರಶಸ್ತಿ ಪಡೆದ ಸತೀಶ್ ಪೈ ಅವರು ಮುದ್ರಣ ಕ್ಷೇತ್ರದಲ್ಲಿ ಬೆಳೆದು ಬಂದು ಇಡೀ ಭಾರತಕ್ಕೆ ಅವರ ಕೊಡುಗೆ ಅಪಾರ. ಚೊಕ್ಕವಾಗಿ ಮುದ್ರಣ ಮಾಡಿ ಭಾರತವೇ ಹೆಮ್ಮೆ ಪಡುವಂತಹ ಕೆಲಸ ಮಣಿಪಾಲ ಪ್ರೆಸ್ ಮಾಡಿದೆ. ಇಂತಹ ಶ್ರೇಷ್ಠ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ನೀಡಬೇಕು ಎಂದು ನಾನು ಮನವಿ ಮಾಡುತ್ತೇನೆ ಎಂದರು. ಇಂತಹ ವ್ಯಕ್ತಿಯನ್ನ ನಮ್ಮ ಭಾರತ ಸರ್ಕಾರ ಗುರುತಿಸಿ ಒಂದು ಪದ್ಮಶ್ರೀ ಅವಾರ್ಡ್ ಕೊಡ್ಲಿ ಅಂತಂದು ಹೇಳಿ ನಾನು ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸಂಘದಿಂದ ಅವರ ಹೆಸರನ್ನು ನಾವು ನೋಂದಾಯಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ಹೇಳಿ ವೇದಿಕೆಯ ಆಸನವನ್ನ ಅಲಂಕರಿಸಿದ ಎಲ್ರಿಗೂ ಧನ್ಯವಾದನ ಅರ್ಪಿಸ್ತಾ ಆಲ್ ಇಂಡಿಯಾ ಪ್ರಿಂಟ್ ಸಮಿಟ್ 2025 ಪ್ರಸ್ತುತಗೊಳ್ತಾ ಇದೆ. ಇದು ಕನ್ನಡಿಯಲ್ಲಿ ಅಡಗಿಪ್ಪದರಲ್ಲದೆ ಎನ್ನೋಳು ನೀನು ಅಡಗಿದೆಯೋ ಶ್ರೀ ಪುರಂದರ ವಿಠಲ, ಶ್ರೀ ಪುರಂದರ ವಿಠಲ ಹರಿ. ಇವತ್ತಿನ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಲು ಬಂದಿರುವಂಥ ನಮ್ಮ ಅದೃಷ್ಟವು ಎಂಬಂತೆ ಮುದ್ರಣ ನಗರಿಯ ದಿಗ್ಗಜರು ಶ್ರೀ ಟಿ ಸತೀಶ್ ಯು ಪೈ, ಎಕ್ಸಿಕ್ಯೂಟಿವ್ ಚೇರ್ಮನ್ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಮಣಿಪಾಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರು ಇಬ್ಬರಿಗೆ ನಾವೊಂದು ಲೈಫ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೊಡ್ತಿದ್ದೇವೆ. ಸತೀಶ್ ಪೈ, ಅದೇ ರೀತಿ ಯು ಮೋಹನ್ ಉಪಾಧ್ಯಾಯ ಅವರಿಗೆ ಇನ್ನೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಸಾವಿರದ 1983-84ರಲ್ಲಿ ಕರ್ನಾಟಕ ಸರ್ಕಾರ ತಂದಿದ್ದ ಕಾರ್ಮಿಕರ ತುಟ್ಟಿ ಭತ್ಯೆ ಕಾನೂನು ಮುದ್ರಣ ಮಾಲಕರ ನಿದ್ದೆಗೆಡಿಸಿತು. ಕಾರ್ಮಿಕರಿಗೆ ತುಟ್ಟಿ ಭತ್ಯೆ ನೀಡುವುದಕ್ಕೆ ನಮ್ಮ ಆಕ್ಷೇಪ ಇರಲಿಲ್ಲ. ಅದರ ಕಾನೂನು ಪೂರ್ವಾನ್ವಯಗೊಳಿಸಿ ತರಲಾಗಿತ್ತು. ಅದರ ವಿರುದ್ಧ ಸಂಘಟಿತರಾಗಿ ಹೋರಾಡಲು ದಿವಂಗತ ಸಂಜೀವ ಕಾಮತ್ ಮತ್ತು ಮೋಹನ್ ಉಪಾಧ್ಯಾಯರ ನೇತೃತ್ವದಲ್ಲಿ ನಾವೆಲ್ಲ ಉಡುಪಿ ತಾಲೂಕಿನ ಮುದ್ರಣಾಲಯಗಳ ಮಾಲಕರು ಕೆಲವು ಸಭೆಗಳನ್ನು ನಡೆಸಿ 1984-85ರಲ್ಲಿ ಉಡುಪಿ ತಾಲೂಕು ಮುದ್ರಣಾಲಯಗಳ ಮಾಲಕರ ಸಂಘವನ್ನು ಪ್ರಾರಂಭಿಸಿದೆವು. Printing was supposed to be a mechanical engineering process when I was director of Manipal here in 2006, to the extent that when I needed a professor to head that department, since there were no PhDs in printing technology available, I called up professor in mechanical engineering from IIT Bombay to head this department here. He was here for 3 years, a professor in mechanical engineering, because printing was almost 90% mechanical process. That is not the case anymore. Probably if I was to get a professor today, I will get an electronics engineer, electronics professor to head this department. We have moved that far. Printing, mostly we are talking about 2D printing. It's moving very fast, and now we are also moving into
3D printing. We are doing additive manufacturing. We are making machinery components using printers, 3D printers. We are making buildings actually by printing. We print using concrete mix with large printing machines that we make buildings. So we've gone 3D in printing. I am sure it's just a question of time when your work will also go 3D. You will start printing all these beer cans and Coke cans, etc. in house. Right now, we are concentrating on paper and other plastic media for printing. ಈ ದಿನ ನಮ್ಮ ಕ್ಷೇತ್ರದಲ್ಲಿ ಬೆಳೆದು ಬಂದು ಜೀವಮಾನದ ಶ್ರೇಷ್ಠ ಪ್ರಶಸ್ತಿಯನ್ನ ಪಡಿಬೇಕು ಅಂತಂದೇಳಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಮುದ್ರಣಕಾರ ಸಂಘದಿಂದ 2 ವ್ಯಕ್ತಿಗಳನ್ನ ನಾವು ಗುರುತಿಸಿ, ಅದರಲ್ಲಿ ಸತೀಶ್ ಪೈ ಅವ್ರನ್ನ ನಾವು ಮಣಿಪಾಲ್ ಮೀಡಿಯಾ ಅವ್ರನ್ನ ಗುರುತಿಸಿದ್ದೇವೆ. ಇಡೀ ಭಾರತಕ್ಕೆ ಅವ್ರ ಕೊಡುಗೆ ಭಾರಿ ಅಪಾರ. ಸೆಕ್ಯೂರಿಟಿ ಐಟಮ್ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಯಾವುದೇ ವಿಷಯದಲ್ಲಿ ಚೊಕ್ಕವಾಗಿ ಮುದ್ರಣ ಮಾಡಿ ಇಡೀ ಭಾರತದಲ್ಲೇ ಒಂದು ಹೆಸರು ಪಡೆದಂತಕ್ಕಂಥ ಮುದ್ರಣಾಲಯ ಅಂದ್ರೆ ಮಣಿಪಾಲ್ ಪ್ರೆಸ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಈ ದಿನ ನಾನು ಅವರಲ್ಲಿ ವೈಯಕ್ತಿಕವಾಗಿ ಮಾತಾಡ್ತಾ ಇರುವಾಗ ಅವ್ರು ಹೇಳಿದ್ರು, ನಾವು ವಿದೇಶದಿಂದ ಬಹಳಷ್ಟು ನಮಗೆ ಎನ್ಕ್ವೈರಿಗಳು ಬರ್ತಾ ಇದೆ, ನಾವು ರಫ್ತು ಕೂಡ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಹೆಚ್ಚಿನ ರಫ್ತು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಮತ್ತು ಪ್ರಿಂಟಿಂಗ್ ಇಂಡಸ್ಟ್ರಿಯಿಂದ ಮಾಡ್ತೇವೆ, ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಬಹಳ ಪ್ರೋತ್ಸಾಹ ನೀಡ್ತಾ ಇದೀವಿ ಅಂತ. ಇಂಥ ವ್ಯಕ್ತಿಯನ್ನ ನಮ್ಮ ಭಾರತ ಸರ್ಕಾರ ಗುರುತಿಸಿ ಒಂದು ಪದ್ಮಶ್ರೀ ಅವಾರ್ಡ್ ಕೊಡ್ಲಿ ಅಂತಂದು ಹೇಳಿ ನಾನು ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸಂಘದಿಂದ ಅವರ ಹೆಸರನ್ನು ನಾವು ನೋಂದಾಯಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಈಗ ನಿಮ್ಗೆಲ್ಲ ಗೊತ್ತಿದೆ, ನಾವು ಕರ್ನಾಟಕ ರಾಜ್ಯ ಮುದ್ರಣಕಾರ ಸಂಘದ ವತಿಯಿಂದ ಒಂದು ಪ್ರಿಂಟೆಕ್ ಪಾರ್ಕ್ 60 ಎಕರೆ ಜಮೀನನ್ನು ಪಡೆದು ನಮ್ಮ ಸದಸ್ಯರಿಗೆ ನಾವು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಮಣಿಪಾಲ್ ಪ್ರೆಸ್ನವ್ರಿಗೂ ಕೂಡ ಒಂದು ಸ್ಥಳ 1 ಎಕರೆ ನಾವು ಜಮೀನು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಡಿಸೆಂಬರ್ 12 ಮತ್ತು 13ರಂದು ನಡೆಯುತ್ತಿರುವ ಈ ಸಮ್ಮೇಳನದಲ್ಲಿ 15 ಮಳಿಗೆಗಳು ಇದ್ದು ಆಧುನಿಕ ತಂತ್ರಜ್ಞಾನದ ಮುದ್ರಣ ಯಂತ್ರಗಳ ಪ್ರದರ್ಶನ ನಡೆಸಲಾಗುತ್ತಿದೆ. ಮುದ್ರಣಾಲಯಗಳು ಎದುರಿಸುತ್ತಿರುವ ಸವಾಲು, ಪರಿಹಾರೋಪಾಯ ಇತ್ಯಾದಿ ಕುರಿತ ವಿಷಯಗಳ ಮಂಡನೆಯೂ ನಡೆಯಲಿದೆ. ಸುಮಾರು 400 ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ.